ಬರೆದ ಪವಿತ್ರ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸಮಾರ್ಯದ ಸಿಖಾರ್ ಎಂಬ ಊರನ್ನು ತಲುಪಿದರು. ಈ ಊರಿನ ಪಕ್ಕದಲ್ಲಿ ಯಾಕೋಬನು ತನ್ನ ಮಗನಾದ ಜೋಸೆಫನಿಗೆ ಕೊಟ್ಟ ಭೂಮಿ ಇದೆ. ಅಲ್ಲಿ ಯಾಕೋಬನ ಬಾವಿಯೂ ಇದೆ. ಪಯಣದಿಂದ ಬಳಲಿದ ಯೇಸು ಬಾವಿಯ ಬಳಿ ಇಳಿದುಕೊಂಡರು. ಆಗ ಸುಮಾರು ಮಧ್ಯಾಹ್ನದ ಹೊತ್ತು ಒಬ್ಬ ಸಮಾರ್ಯದ ಮಹಿಳೆ ನೀರು ಸೇದಲು ಅಲ್ಲಿಗೆ ಬಂದರು. ಆಗ ಯೇಸು, ಕುಡಿಯಲು ಸ್ವಲ್ಪ ನೀರು ಕೊಡು ಎಂದು ಕೇಳಿದರು. ಶಿಷ್ಯರು ಊಟಕ್ಕೆ ಏನಾದರೂ ತರುವುದಕ್ಕೆ ಊರಿನೊಳಗೆ ಹೋಗಿದ್ದರು. ಅದಕ್ಕೆ ಆಕೆ, ನೀವು ಯಹೂದ್ಯರು, ನಾವು ಸಮಾರ್ಯದವರು, ಹೀಗಿರುವಲ್ಲಿ ನೀವು ನನ್ನಿಂದ ನೀರು ಕೇಳಬಹುದೇ ಎಂದಳು. ಯಹೂದ್ಯರಿಗೂ ಸಮಾರ್ಯದವರಿಗೂ ಒಳಗೆ ಇರಲಿಲ್ಲ. ಆಗ ಯೇಸು, ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ಎಣ್ಣೆಯಿಂದ ನೀರು ಕೆಡುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನನ್ನು ಹೇಳುತ್ತಿದ್ದೆ, ಆತನು ನಿನಗೆ ಜೀವಜಲವನ್ನು ಕೊಡುತ್ತಿದ್ದನು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ನೀರು ಸೇದುವುದಕ್ಕೆ ನಿಮಗೆ ಏನೂ ಇಲ್ಲ, ಬಾವಿಯೂ ಆಳವಾಗಿದೆ. ಹೀಗಿರುವಂತೆ ನಿಮಗೆ ಜೀವಜಲ ನಿತ್ಯದ ಬಗೆಯು ನಮಗೆ ಈ ಬಾವಿಯನ್ನು ಕೊಟ್ಟವನು ನಮ್ಮ ಪಿತಾಮಹ ಯಾಕೋಬನು. ಆತನ ಮಕ್ಕಳು ಮತ್ತು ದನಕರುಗಳು ಇದೇ ಬಾವಿಯ ನೀರನ್ನು ಕುಡಿದರು. ಅಂತ ಪಿತಾಮಹನಿಗಿಂತ ನಾವು ದೊಡ್ಡವರು ಎಂದರು. ಆಗ ಯೇಸು, ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ದಾಹವಾಗದು. ಆ ನೀರು ಅವನಲ್ಲಿ ಹರಿಯುವ ಹೊಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ಸ್ವಾಮಿ, ಮತ್ತೆ ನೀರನ್ನು ಕೊಡಿ, ಇನ್ನು ಮುಂದೆ ನನಗೆ ದಾಹವಾಗದಿರಲಿ, ನೀರು ಸೇದಲು ಇಷ್ಟು ದೂರ ಬರುವುದು ತಪ್ಪನೆ ಎಂದಳು. ಅದಕ್ಕೆ ಯೇಸು, ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು. ಆಕೆ, ನನಗೆ ಗಂಡನಿಲ್ಲ ಎಂದಳು. ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ, ನಿನಗೆ 5 ಜನ ಗಂಡಂದಿರಿದ್ದರು, ಈಗ ನಿನ್ನೊಡನೆ ಇರುವವನು ನಿನ್ನ ಗಂಡನಲ್ಲ, ನೀನು ಹೇಳಿದ್ದು ಸರಿಯೇ ಎಂದರು ಯೇಸು. ಅದಕ್ಕೆ ಆ ಮಹಿಳೆ, ಸ್ವಾಮಿ, ನಾವು ಪ್ರವಾದಿ ಎಂದು ನನಗೆ ಈಗ ತಿಳಿಯಿತು. ನಮ್ಮ ಪೂರ್ವಜರು ಈ ಬೆಟ್ಟದ ಮೇಲೆ ದೇವರನ್ನು ಆರಾಧಿಸುತ್ತಿದ್ದರು, ಆದರೆ ಆರಾಧಿಸತಕ್ಕ ಕ್ಷೇತ್ರ ಇರುವುದು ಜೆರುಸಲೇಮಿನಲ್ಲೇ ಎಂದು ಯೆಹೂದ್ಯರಾದ ನೀವು ಹೇಳುತ್ತಿರಲ್ಲ ಎಂದಳು. ಆಗ ಯೇಸು, ತಾಯಿ, ನಾನು ಹೇಳುವುದನ್ನು ಹೇಳು. ಪಿತನ ಆರಾಧನೆಗೆ ಈ ಬೆಟ್ಟಕ್ಕೂ ಬರಬೇಕಾಗಿಲ್ಲ, ಜೆರುಸಲೇಮಿಗೂ ಹೋಗಬೇಕಾಗಿಲ್ಲ. ಅಂತ ಕಾಲವೂ ಬರುವುದು. ನೀವು ಆರಾಧಿಸುವುದು ಯಾರೆಂದು ನಿಮಗೆ ತಿಳಿಯದು, ನಾವು ಆರಾಧಿಸುವುದು ಯಾರೆಂದು ನಮಗೆ ತಿಳಿದಿದೆ. ಏಕೆಂದರೆ ಲೋಕೋದ್ಧಾರಕ ಬರುವುದು ಯೆಹೂದ್ಯರಿಂದಲೇ, ಕಾಲ ಬರುವುದು ಅದು ಈಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಂತವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಶಿಸುತ್ತಾರೆ. ದೇವರು ಆತ್ಮ ಸ್ವರೂಪಿ, ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂದು ಹೇಳಿದರು. ಹಾಗೆ ಅಭಿಷಿಕ್ತನಾದ ಲೋಕಧಾರಕ ಬರುವನೆಂದು ನಾನು ಬಂದೆ, ಆತನು ಬಂದಾಗ ಎಲ್ಲವನ್ನೂ ತಿಳಿಸುವನು ಎಂದು ಹೇಳಿದರು. ಆಗ ಯೇಸು, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ಹೇಳಿದರು. ಅಷ್ಟರಲ್ಲಿ ಹಿಂದಿರುಗಿ ಬಂದ ಶಿಷ್ಯರು ಯೇಸು ಆ ಮಹಿಳೆಯೊಡನೆ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೆ ಏನು ಬೇಕು ಎಂದು ಆಕೆಯನ್ನಾಗಲಿ ಆಕೆಯೊಡನೆ ಹೇಗೆ ಮಾತನಾಡುತ್ತಿದ್ದೀರಿ ಎಂದು ಯೇಸುವನ್ನಾಗಲಿ ಅವರು ಕೇಳಲಿಲ್ಲ. ಆ ಮಹಿಳೆ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ನಡೆದಳು. ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸಿದ ವ್ಯಕ್ತಿ ಅಲ್ಲಿದ್ದಾನೆ, ಬಂದು ಹೋಗಿ ಅವರೇ ಅಭಿಷೇಕನಾದ ಲೋಕಧಾರಕನಿಗೆ ಕಾಣಿರಬಾರದು ಎಂದು ಊರಿನ ಜನರನ್ನು ಕರೆದರು. ಅವರು ಯೇಸುವಿನ ಬಳಿಗೆ ಬಂದರು. ಈ ಮಧ್ಯೆ ಶಿಷ್ಯರು, ಗುರುದೇವ, ಊಟ ಮಾಡಿ ಎಂದು ಯೇಸುವನ್ನು ಒತ್ತಾಯ ಮಾಡಿದರು. ಆಗ ಯೇಸು, ನಿಮಗೆ ತಿಳಿಯದಂತ ಆಹಾರ ನನ್ನಲ್ಲಿದೆ ಎಂದರು. ಶಿಷ್ಯರು, ಯಾರಾದರೂ ಅವರಿಗೆ ತಿನ್ನಲು ತಂದು ಕೊಟ್ಟಿರಬಹುದೇ ಎಂದು ಮಾತನಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ, ಆತನು ಕೊಟ್ಟ ಕಾರ್ಯಗಳನ್ನು ಪೂರೈಸುವುದೇ ನನಗೆ ನಿತ್ಯದಿಂದ. ಇನ್ನು 4 ತಿಂಗಳು ಆದ ಮೇಲೆ ಸುಗ್ಗಿ ಬರುತ್ತದೆ,
ನೆನಪಿಗೆ ಹೇಳುತ್ತಿದ್ದಾವೆ. ಇದು ಕಣ್ಣು ಹಾಯಿಸಿ ನೋಡಿ, ಬಲಿತು ಕೊಯ್ಲಿಗೆ ಬಂದಿರುವ ಹೊಲಗಳನ್ನು ನೋಡಿ, ಕೊಯ್ದವನು ಈಗಾಗಲೇ ಕೂಲಿಯನ್ನು ಪಡೆಯುತ್ತಾನೆ, ಅವನಿಗೆ ಜೀವಕ್ಕೆ ಫಲವನ್ನು ಕೊಡಿಸಿದ್ದಾನೆ. ಹೀಗೆ ಬಿತ್ತುವವನು ಕೊಯ್ಯುವವನು ಒಟ್ಟಿಗೆ ಸಂತೋಷಪಡುತ್ತಾರೆ. ಬಿತ್ತುವವನೊಬ್ಬ, ಕೊಯ್ಯುವವನಿಗೊಬ್ಬ ಎಂಬ ನಂಬಿಕೆ ನಿಜವಾಗುವುದು. ನೀವು ದುಡಿಯದ ಎಳೆಯಲ್ಲಿ ಕೊಯ್ಲು ಮಾಡಲು ನಾನು ನಿಮ್ಮನ್ನು ಕಳುಹಿಸಿದ್ದೇನೆ. ದುಡಿದವರು ಬೇರೆ, ಅವರ ದುಡಿಮೆಯ ಫಲ ಬರುವುದು ನಿಮ್ಮ ಪಾಲಿಗೆ ಎಂದು ಹೇಳಿದರು. ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಂಡಂತೆ ಹೇಳಿದ ವ್ಯಕ್ತಿ ಎಂದು ಸಾರಿದ ಮಹಿಳೆಯ ಮಾತಿನಿಂದ ಸಮಾರಿಯ ಊರಿನ ಹಲವು ಮಂದಿಗೆ ಯೇಸುವಿನಲ್ಲಿ ನಂಬಿಕೆ ಹೊಂದಿದರು. ಇಲ್ಲಿ ಆ ಊರಿನ ಜನರು ಯೇಸುವಿನ ಬಳಿಗೆ ಬಂದು ತಮ್ಮಲ್ಲಿಯೇ ತಲ್ಲಬೇಕೆಂದು ಹೇಳಿಕೊಂಡರು. ಅಂತೆಯೇ ಯೇಸು ಅಲ್ಲಿ 2 ದಿನ ಉಳಿದರು. ಇನ್ನು ಅನೇಕರಿಗೆ ಯೇಸುವಿನ ಬೋಧನೆಯನ್ನು ಅವರ ಬಾಯಿಂದಲೇ ಕೇಳಿ ಅವರಲ್ಲಿ ನಂಬಿಕೆ ಹೊಂದಿದರು. ಆಗ ಅವರು ಆ ಮಹಿಳೆಗೆ, ನೀವೇನು ಹೇಳಿದುದರಿಂದ ಮಾತ್ರವೇ ಈಗ ನಾವು ನಂಬುತ್ತಿಲ್ಲ, ನಾವೇ ಕಿರಿಕಿರಿಯಾಗಿ ಕೇಳಿ ನಂಬಿದ್ದೇವೆ. ಲೋಕನಾಥಕ ಇವರೇ ಎಂದು ನಮಗೀಗ ತಿಳಿಯಿತು ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸುಕಾಲದ ಮುಂದಿನ ಭಾಗ ಅತಿ ಉತ್ತಮವಾಗಿ ನಾವು ಧ್ಯಾನ ಮಾಡಿದ್ದೀವಿ. ಸುಮಾರು ಬೆಳಗ್ಗೆಯಿಂದ ಇವತ್ತು ಸಂಜೆ ತನಕ ನಮಗೆ ನಮ್ಮ ಧ್ಯಾನ ತಂಡದವರು ಜೀವಜಲವನ್ನು ನೀಡಿದರು. ಜೀವಜಲ ಏನು ಗೊತ್ತಾ ಇದ್ದಾರೆ? ಸಂದೇಶ ಹೇಳಿದ ಹಾಗೆ ಏನದು ಜೀವಜಲ? ಪ್ರೀತಿ, ಸಮಾಧಾನ, ಶಾಂತಿ, ಕ್ಷಮೆ ಇವೆಲ್ಲವೂ ಯೇಸು ಸ್ವಾಮಿ ನಮಗೆ ನೀಡುವ ಜೀವಜಲ. ಈ ಸಮಾರಿಯ ಮಹಿಳೆಯ ಬಗ್ಗೆ ನಾವೆಲ್ಲರಿಗೂ ತಿಳಿದಿದೆ. ಯೇಸು ಸ್ವಾಮಿ ಜೀವನವನ್ನು ನಾವು ನೋಡುವಾಗ ಬಹಳ ಈ ರೀತಿಯ ಮಹಿಳೆಯರನ್ನು ನೋಡಿ ಅವರಿಗೆ ಬೇಕಾಗಿರುವ ಅವಶ್ಯಕತೆಗಳನ್ನು, ಅವರನ್ನು ಪಾಪದಿಂದ ಬಿಡುಗಡೆ ಮಾಡಲು ಎಷ್ಟೋ ಜಾಗಗಳಲ್ಲಿ ಸಂದೇಶ ನೋಡುವಾಗ ಯೇಸು ಅವರಿಗೆ ಒಂದು ಅರ್ಥಪೂರ್ವಕವಾದ ಜೀವನವನ್ನು ಜೀವಿಸಲು ಕರೆಯುತ್ತಾರೆ. 3 ದಿವಸಗಳು ವಿಭಚಾರದಲ್ಲಿ ಸಿಕ್ಕಿಬಿದ್ದ ಮಹಿಳೆ, ಸಮಾರಿಯ ಮಹಿಳೆ. ಇನ್ನೊಬ್ಬರು 12 ವರ್ಷ ರಕ್ತ ತೊಂದರೆಯಿಂದ ಕಷ್ಟಪಡುತ್ತಿದ್ದ ಮಹಿಳೆಯನ್ನು ಗುಣಪಡಿಸಿದರು. ಆ ರೀತಿ ಎಲ್ಲ ಕಡೆ ಅವರು ನಮಗೆ ಉದಾಹರಣೆಯನ್ನು ಕೊಡುತ್ತಿದ್ದಾರೆ. ಆ ಮಹಿಳೆಯ ಕನಿಕರವನ್ನು ವ್ಯಕ್ತಪಡಿಸುತ್ತಾರೆ. ಈ ಸಮಾರಿಯ ಮಹಿಳೆಯ ಬಗ್ಗೆ ನಾವು ನೋಡಬೇಕಾದರೆ ಕೆಲವೊಬ್ಬರು ನಮ್ಮನ್ನು ನೋಡಿದ ತಕ್ಷಣ ಹೇಳ್ತಾರೆ, ನೀನು ಯಾರು ಅಂತ ಗೊತ್ತಾಗಬೇಕಾದರೆ ಯೋರ್ ಪಾಸ್ಟ್ ಡಿಫೈನ್ಸ್ ಯು ಅಂತಾರೆ ಆಂಗ್ಲ ಭಾಷೆ. ಅಂದರೆ ನಿನ್ನ ಹಳೆಯ ಇತಿಹಾಸ ನೀವು ಯಾರು ಅಂತ ನಮಗೆ ಗೊತ್ತಾಗುತ್ತದೆ. ನಾವು ಹೇಳ್ತೀವಲ್ಲ, ಏನು ಬ್ಯಾಕ್ ಗ್ರೌಂಡ್ ಬಂಡವಾಳ ಅಂತೀವಲ್ಲ, ಬಂಡವಾಳ ನಮಗೆ ಗೊತ್ತಿಲ್ವಾ? ಅವ್ರ ಬಗ್ಗೆ ಎಲ್ಲ ನಮಗೆ ಗೊತ್ತು, ಎಲ್ಲ ಮುಂದೆ ಇರ್ಬೋದು. ತಮಿಳ್ ಭಾಷೆಯಲ್ಲಿ ಅವರು ಹೇಳ್ತಾರೆ, ಬಂಡವಾಳ ಅಂದ್ರೆ ಇನ್ನ ಬಂಡವಾಳವನ್ನು ಬಂಡವಾಳ ಅಂದರೆ ತಮಿಳಿನಲ್ಲಿ ಸ್ಲೇಟ್ ಟ್ರ್ಯಾಕ್ ಇದೆಯಲ್ಲ, ಆ ಟ್ರೈನ್ ತರ ಹೋಗುತ್ತದೆ ಅಂತಾರೆ. ಆಸ್ಟ್ರೇಲಿಯಾ ಬಂಡವಾಳಗಳು ಆ ರೀತಿ ಬಂಡವಾಳಗಳು ಹೋಗ್ತವೆ. ಸೊ ಆ ಮಹಿಳೆ ನೋಡಿದ ತಕ್ಷಣ ಎಲ್ಲರಿಗೂ ತಿಳಿಯುತ್ತೋ ಮಹಿಳೆ ಅಂತ. ಆ ಸಮಾಜದಲ್ಲಿ ಜನರಿಗೂ ಯಹೂದಿಯರಿಗೂ ಆಗುತ್ತಿರಲಿಲ್ಲ. 700 ವರ್ಷ ಆ ಒಂದು ವಿರೋಧತ್ವ. ಒಬ್ಬರು ಯಹೂದಿಯರು ಅವರ ಪ್ರಕಾರ ಸಮಾಜದ ಜನರು ಅಶುದ್ಧರು, ಅವರು ಒಂದು ಬಹಳ ಕೀಳ್ಮಟ್ಟಕ್ಕೆ ಸೇರಿದವರು, ಅವರೊಂದಿಗೆ ನಾವು ಸಂಬಂಧ ಇಟ್ಟುಕೊಂಡರೆ ನಾವು ಅಶುದ್ಧರಾಗುತ್ತೇವೆ, ಅವರು ದೇವರ ವಿರುದ್ಧವಾಗಿ ಜೀವಿಸುತ್ತಿದ್ದಾರೆ, ಅವರು ನಮಗೆ ಸ್ವಂತದವರಲ್ಲ. ಎಷ್ಟು ಮಟ್ಟಕ್ಕೆ ಅಂದರೆ ಆ ಊರಿಗೆ ಹೋಗಿ ಕೂಡ ನಮಗೆ ಹಾಗೆ ಜನರನ್ನು ನೋಡ್ತಾ ಇದ್ದಂತೆ ಇತಿಹಾಸ ಹೇಳುತ್ತದೆ. ಅಂತ ಒಂದು ಕ್ರೋಧ ಕೋಪ ಯಹೂದ್ಯರಿಗೆ ಅವರ ಮೇಲೆ, ಅಂದ್ರೆ ನಾವು ದೇವರ ಸ್ವಂತ ಮಕ್ಕಳು, ಇವರೆಲ್ಲ ಒಂದು ಯಾವ ಮಕ್ಕಳು? ದತ್ತು ಮಕ್ಕಳೇ. ದತ್ತು ಮಕ್ಕಳು ಸ್ವಲ್ಪ ಗೌರವ, ಇವರು ಬಾಡಿಗೆ ಮಕ್ಕಳು ಅಂತ ಹೇಳುವ ಹಾಗೆ
ಬೇಟೆಯಲ್ಲಿ ಪ್ರತಿಪಾದಿಸಲು ಇರುವುದಿಲ್ಲ. ಕೊನೆಯಲ್ಲಿ ಅವರನ್ನು ಕಾಪಾಡಿ ಅವರು ವಾಪಸ್ಸಲ್ಲಿಸಿ ಯೇಸು ಸ್ವಾಮಿ ಅವರಿಗೆ ಒಂದು ಹೆಸರು ಕೊಡ್ತಾರೆ. ಏನಂತ? ದೇವರ ಮಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಕೊನೆಯದಾಗಿ ಮೂರು ಜನ ಜೀವನದಲ್ಲಿ ನೋಡಿ, ವ್ಯಭಿಚಾರದ ಸ್ಥಿತಿಯಿಂದ ಮಹಿಳೆಯಾಗಿ, ಲೋಕದಲ್ಲಿ ನೆಲೆಸಿದ ಮಹಿಳೆಯಾಗಿ, ಸಮಾಜದ ಮಹಿಳೆಯಾಗಿ, ಯಾರಾಗಿ ಅವರ ಹೆಸರುಗಳಿಲ್ಲ. ಆದರೆ ಕೊನೆಯಲ್ಲಿ ಯೇಸುವಿನ ಬಾಯಿಂದ ಬರುವುದೇನು? ಮಗಳೇ, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ. ದೇವರ ಸ್ವಂತ ಮಕ್ಕಳಾಗಿ ಅವರು ಸ್ವೀಕರಿಸುತ್ತಾರೆ. ಅನ್ಯ ಸಹೋದರರೇ, ಈ ಮಹಿಳೆಗೆ ಹೆಸರುಗಳಿಲ್ಲ. ಅವರ ಜೀವನ ಎಷ್ಟು ಕಣ್ಣೀರಾದ ಜೀವನ ಅಂದರೆ ಇರುವ ಆ ಒಂದು ಸಮಾಜದ ನಡುವೆ ಅವರಿಗೆ ಯಾವ ರೀತಿಯಲ್ಲಿ ಗೌರವಗಳಿಲ್ಲ. ಎಷ್ಟು ಮಂದಿ ಅವರಿಗೆ ಬೈಬಲ್ನಲ್ಲಿ ಎಷ್ಟು? 5. ಆ 5 ಮಂದಿ ಅವರನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರಿಗೆ ನಂಬಿಕೆ ಕೊಟ್ಟು ಏನು ಹೋಗ್ಬಿಟ್ಟಿದ್ದಾರೆ. ಸಂದೇಶ ಹೇಳುತ್ತದೆ. ಆದ ಕಾರಣಕ್ಕಾಗಿಯೇ ಅಂತ ಒಬ್ಬ ಮಹಿಳೆಯನ್ನು ಅಲ್ಲಿರುವ ಜನರು ನೋಡುವಾಗ ಅವಳು ಪಾಪಿ, ಅವಳು ಹತ್ರ ಬರಬಾರದು, ಮಕ್ಕಳು ಕಳಿಸ್ಬೇಡಿ. ನಾವು ಸ್ವಲ್ಪ ಜನ ಮಾಡ್ತೀವಲ್ಲ, ಸಂಬಂಧ ಇಟ್ಕೊಳ್ಬಾರ್ದು, ಅವನು ಯಾವ ಕಲಿಬೇಡಿ, ಜಂಕ್ಷನ್ಗಳಿಗೆ ನಮ್ಮ ಹೆಸರು ಆಗುತ್ತೆ ಅಂತ ಇವುಗಳು ಬಂಡವಾಳ ಅದು ಮುಂದೆ ಹೇಳಬರುವುದಿಲ್ಲ. ಆದರೆ ಬೇರೆಯವರಿಗೆ ನಾವು ಹಾಗಿರುವಾಗ ಮಹಿಳೆಯ ಒಂದು ಬ್ಲೂಪಿನೆಸ್ ಯಾರು ಇಲ್ಲ. ಅವರ 5 ಜನ ಮಾಡಿಸುವುದಿಲ್ಲ. ಯಾವ ಸಂದರ್ಭದಲ್ಲಿ ಅವನು ಜೀವಿಸಬೇಕು, ಶಾಸ್ತ್ರೀಯ ಆ ಮಹಿಳೆ ಏನ್ ಮಾಡ್ತಾರೆ ಅನ್ನೋ ಸಮಯದಲ್ಲಿ ಮಧ್ಯಾಹ್ನ ವೇಳೆಯಲ್ಲಿ ಯಾಕೋಬನ ಅವರು ಬಾವಿಗೆ ಬಂದು ನೀರು ಸೇರುತ್ತಾರೆ. ಅಂದರೆ ಯಾಕೆ ಮಧ್ಯಾಹ್ನ ವೇಳೆಯಲ್ಲಿ ಬರುವುದು? ಅವರ ವಾಡಿಕೆ ಏನೆಂದರೆ ಆ ಸಂದರ್ಭದಲ್ಲಿ ಯಾರು ಇರೋದಿಲ್ಲ, ಬಿಸಿಲಿನಲ್ಲಿ ಮನೆಯಲ್ಲಿ ಇರ್ತಾರೆ. ಯಾರು ಇರದೇ ಸಂದರ್ಭದಲ್ಲಿ ಈ ಮಹಿಳೆ ಬಂದು ನೀರು ಸೇರ್ಕೊಂಡು ಹೋಗ್ತಾರೆ. ಮನೆಗೆ ಬೇಕಾಗಿದೆ, ದಾಹವಾಗಿದೆ, ನೀರು ಕುಡಿಬೇಕು, ಮನೆ ಕಾರ್ಯಕ್ಕೆ ಬೇಕು. ಅಲ್ಲಿಯ ಜನರು ಆ ಕಾಲದಲ್ಲಿ ವಯಸ್ಸು ಹಿರಿಯರಿಗೆ ಹೇಳ್ತಾರೆ, ಗೊತ್ತಾ ನಿಮಗೆ? ಮರ್ಯಾದೆ ಹೋಗ್ಬೇಡ ಹೇಳ್ತಾರೇನ್ವಾ? ತಪ್ಪಾಗಿ ಮಾತಾಡಿದರೆ ಬಾ ಅಂತಾರೆ. ಈಗ ಬಿಟ್ಬಿಟ್ಟಿಲ್ಲ. ಅವ್ರಿಗೆ ಮನೆಯನ್ನು ಗೊತ್ತಿಲ್ಲ, ನಡು ರಾತ್ರಿಗೂ ಗೊತ್ತಿಲ್ಲ, ಪಕ್ಕಗಳಲ್ಲಿ ಬಾರಬೇಕಿಲ್ಲ. ಆ ಕಾಲದಲ್ಲಿ ಅಷ್ಟು ಡಿಸಿಪ್ಲಿನ್ ಅನ್ನು ಹೇಳ್ಕೊಟ್ರು. ಅದಕ್ಕೆ ಅವರು ಒಳ್ಳೆ ಕಾಯಿಲ್ಲ. ಆ ರೀತಿಯಲ್ಲಿ ಮಹಿಳೆಗೆ ಭಯ ಬಂದು ಅಂತ ಒಂದು ಸಮಯದಲ್ಲಿ ಅರ್ಥವೇನೆಂದರೆ ಎಲ್ಲರೂ ಕೂಡ ಆಗಿದ್ದಾರೆ. ಅವರಿಂದ ಅವರು ಮಾಡಿದ ಪಾಪದಿಂದ ಎಲ್ಲರನ್ನು ಕಳೆದುಕೊಂಡರು. ಅವರು ಒಟ್ಟಿಯಾಗಿದ್ದಾರೆ. ಜನರ ಮಧ್ಯದಲ್ಲಿಯೂ ಕೂಡ ಒಟ್ಟಿಯಾಗಿದ್ದಾರೆ ಪಾಪದ ಕಾರಣಕ್ಕಾಗಿ. ಅಂತ ಒಂದು ಸಂದರ್ಭದಲ್ಲಿ ಯಹೋದ್ಯರು ಸಮಾರ್ಯದವರನ್ನು ನೋಡಿದರೆ ಅವರಿಗೆ ಇಷ್ಟ ಆಗಬೇಕು. ಸಂದರ್ಭದಲ್ಲಿ ಒಬ್ಬ ಯಹೋದ್ಯರು ಬಂದು ಹಾಗೆ ಕೂತ್ಕೊಂಡಿರುವಾಗ ಅದು ಯಾರು? ಒಬ್ಬ ಗಂಡಸು ಬಂದು ಕೂತ್ಕೊಂಡಿರುವಾಗ ಅವರಿಗೆ ಎಷ್ಟು ಭಯ ಆಗುತ್ತೆ. ಮೊದಲೇ ನನಗೆ ಇಷ್ಟು ಟೈಟಲ್ ಕೊಟ್ಟಿದ್ದಾರೆ ಜನರು. ಇನ್ನು ಈ ಸಮಯದಲ್ಲಿ ಇಲ್ಲಿ ಬಂದ್ರೆ ಈ ಯಹೋದ್ಯರು ಬೇರೆ ಕೂತ್ಕೊಂಡಿದ್ದಾರೆ. ಯಾರಾದ್ರೂ ಏನ್ ಭಯಭೀತಿಯಿಂದ ಏನ್ ಮಾಡ್ತಾರೆ? ಅವ್ರು ನಮ್ಮನ್ನು ಮಾತಾಡಬಾರ್ದು, ಆ ಯಪ್ಪನನ್ನು ನೋಡಬಾರ್ದು ಅಂತ ಹೇಳಿ ಜನಸಂಖ್ಯೆ ನಿಂತ್ಕೊಂಡು ಹೋಗ್ಬಿಡೋಣ, ನೀರು ಸೇರ್ಕೊಂಡು ಹೋಗ್ಬಿಡೋಣ ದಾಹದಿಂದ ಬರುತ್ತಾರೆ. ತಾವನ್ನು ದೂರ ಮಾಡಿಕೊಳ್ಳಬೇಕಾಗಿ ನೀವು ಆ ಸಂದರ್ಭದಲ್ಲಿ ಏನಾಯ್ತು? ತಕ್ಷಣವೇ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಕುಡಿಯುವುದಕ್ಕೆ ದಾಹವಾಗಿದೆ. ಶುಭ ಸಂದೇಶ ಹೇಳುತ್ತದೆ. ಆ ಮಹಿಳೆ ಯೇಸು ಸ್ವಾಮಿಯನ್ನು ಬಿಟ್ಕೊಂಡು ಹೋಗಲಿಲ್ಲ. ಯೇಸು ಸ್ವಾಮಿ ಮಹಿಳೆಯನ್ನು ಬಿಟ್ಕೊಂಡು ಹೋದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಮಾಜಕ್ಕೆ ಹೋಗಬೇಕಂತ ಬೇಕಾಗಿದೆ. ಶಿಷ್ಯರಾಗಿ ಯಹೂದ್ಯರಾಗಿ ಆ ಕಾಲದಲ್ಲಿ ಯಾವ ಸುಂದರರಿಗೆ ಹೋಗ್ತಿರಲಿಲ್ಲ. ಅದರ ಹತ್ರ ದೂರ ಅಲ್ಲಿನ ಮಹಿಳೆ ಒಳ್ಳೆ ಹೋಗ್ತಾ ಇದ್ರು. ಮಹಿಳೆ ಈ ನಗರ ಬರಬಾರ್ದು. ಯೇಸು ಸ್ವಾಮಿ ಬೇಗ, ಏಕೆಂದರೆ ಯೋಹಾನನ ಅಧ್ಯಾಯ 14
ಉದಾಹರಣೆ ಹೇಳಿದ ಹಾಗೆ ಕುರಿಗಳಿದೆ ಮತ್ತೆ ಕುರಿಗಳಿದೆ, ಆದರೆ ಅನೇಕ ಕುರಿಗಳನ್ನು ಸೇರಿಸಬೇಕಂತಾನೆ ಲೋಕೋದ್ಧಾರಕರು ಬಂದಿದ್ದಾರೆ ಅಂತ ಹೇಳಿ ಆ ಕಾರಣಕ್ಕಾಗಿ ಸಮಾಧಿಯಲ್ಲಿ ಹೋಗುತ್ತಾರೆ. ಅಲ್ಲಿ ಕೇಳುತ್ತಾರೆ, ಕುಡಿಯುವುದಕ್ಕೆ ನೀರು ಕೊಡು. ಈಗ ಯೇಸು ಸ್ವಾಮಿ ನೀರು ಕೇಳ್ತಾರೆ. ಆ ಮಹಿಳೆಗೆ ಒಂದೇ ಕನ್ಫ್ಯೂಷನ್, ನನ್ನ ಹತ್ರ ಬಂದು ಯಾಕೆ ನೀರು ಕೇಳ್ತಾ ಇದ್ದಾರೆ, ನಾನು ಯಾಕೆ ನೀರು ಕೊಡಬೇಕು, ಯಾಕೆ ಅವರು ಬಂದು ಬಾಗಿಲು ಕುತ್ಕೊಂಡಿರುವಾಗ ಅವ್ರ ಹತ್ರ ಏನು ಕೂಡ ಇಲ್ಲ, ಹೇಗೆ ಆದರೆ ತಾವಾಗಿದೆ ನೀರು ಕೊಡು ಅಂತ ಹೇಳುವಾಗ ಅರ್ಥ ಏನು? ನನ್ನ ಆತ್ಮವು ನಿನ್ನ ಆತ್ಮಕ್ಕಾಗಿ ನಿನ್ನ ಪರಿವರ್ತನೆಗಾಗಿ ನಾನು ದಾಸವಾಗಿದ್ದೀನಿ. ನಿನ್ನ ಪಾಪಮಯ ಹಳೆಯ ಜೀವನವನ್ನು ನನಗೆ ನೀಡು. ನನಗೆ ದಾಸವಾಗಿದೆ, ನಿನ್ನ ಆತ್ಮ ಬೇಕಾಗಿದೆ. ನಿನ್ನ ಪವಿತ್ರವಾದ ಪವಿತ್ರೀಕರಿಸಿ ಆತ್ಮವನ್ನು ಶುದ್ಧೀಕರಿಸಿ ಆತ್ಮವನ್ನು ಪಡೆದುಕೊಳ್ಳುವುದಕ್ಕಾಗಿ ದಾಸವಾಗಿದ್ದೀನಿ. ನಿನಗೆ ನೀರನ್ನು ಕೊಡುವ ನೀರನ್ನು ಅವರ ಜೀವನ. ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ಹೋಗಿ ನಿನ್ನ ಯಾರನ್ನು ಕರ್ಕೊಂಡು ಬಾ. ಸರಿಯಾಗಿ ಹೇಳಿದೆ, ನೀವು ಆಯ್ದುಕೊಂಡ ಈಗ ಇವರು ಕೂಡ ನೀನು ನಿನ್ನ ಜೀವನವನ್ನು ನಿನ್ನ ಜೀವನ ಬೆಳೆಸಲಿಕ್ಕಾಗಿ ಅವ್ರ ಜೊತೆ ಇದೆಯಾ ಗೊತ್ತು ಅಂತ ತಕ್ಷಣವೇ ಆಶ್ಚರ್ಯವಾಯಿತು. ಇವು ಯಾರಿಗೂ ಬರಲಿಲ್ಲ. ಯಾಕೋಬನ ಪಿತಾಮಹನ ಈ ಒಂದು ಕಾರ್ಯಗಳನ್ನು ಕುತ್ಕೊಂಡು ಹೋಗಿರಾಗಿದ್ದು ನನ್ನ ಜೀವನದಲ್ಲಿ ಈ ಒಂದು ಇತಿಹಾಸವನ್ನು ಸುಟ್ಟು ಅತ್ಯುತ್ತಮವಾಗಿ ಹೇಳಿ ನನ್ನ ಹತ್ರನೇ ನನ್ನ ಹತ್ರ ಕೂಡ ಬರಬಾರದು ಅವರಿಗೆ ಹೋಗಿರುವಂತವರು ನನ್ನ ಕೈಯಿಂದಲೇ ನೀರು ಕೊಡುವಂತಹ ನಾನು ಇವರು ಆಗ ಅಂದುಕೊಳ್ಳುತ್ತಾರೆ, ಇವರೇ ಲೋಕೋದ್ಧಾರಕರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾರು ಕೇಳುವಾಗ ಯೇಸು ಸ್ವಾಮಿ ಹೇಳುವ ಮಾತು, ನಿನಗೆ ಪರಿಪೂರ್ಣವಾಗಿ ನಾವಾಗದೇ ಇರುವ ಹಾಗೆ ನಿತ್ಯ ಜೀವ ಜಲ ಕೊಡುವ ದೇವರು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವ ಜಲ ನಿನ್ನ ಪಾಪ ಜೀವನದಿಂದ ಬಿಡುಗಡೆ, ನಿನಗೆ ಕೊಡಲಿರುವ ಜೀವ ಜಲ ಕ್ಷಮೆ, ನಿನಗೆ ಕೊಡಲಿರುವ ಜೀವ ಜಲ ಪ್ರೀತಿ, ನಿನಗೆ ಕೊಡಲಿರುವ ಜೀವ ಜಲ ಸ್ವೀಕಾರ, ಇವೆಲ್ಲವೂ ನಾನು ನಿನಗೆ ನೀಡಿದ್ದೀನಿ. ನಾನು ದಾಸವಾಗಿದ್ದೀನಿ, ನೀನು ಜೀವನವನ್ನು ನನಗೆ ಕೊಡು ಅಂತ ಕೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನೋಡಿ ಯೇಸು ಸ್ವಾಮಿ ಎಲ್ಲ ತಿಳಿದಿದ್ದರೂ ಕೂಡ ಅಲ್ಲಿ ಹುಡುಕೊಂಡು ಬಂದು ಪಾಪಿಗಳಿಗಾಗಿಯೇ ಲೋಕಕ್ಕೆ ಬಂದ ಲೋಕೋದ್ಧಾರಕರು ಯೆಹೋವನಿಗೆ ಮಾತ್ರ ದೇವರಲ್ಲ, ಎಲ್ಲರಿಗೂ ಸರ್ವಕ್ಕೂ ಅವರೇ ದೇವರನ್ನು ತೋರ್ಪಡಿಸುವುದಕ್ಕಾಗಿ ಈ ಒಂದು ಘಟನೆಯನ್ನು ಅವರಿಗೆ ಹೊರತುಪಡಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಚಾರವನ್ನು ಗೊತ್ತಿದ ತಕ್ಷಣವೇ ಏನ್ ನಡೆಯಿತು? ಸಂತೋಷದಿಂದ ನೋಡಿ, ನೀವೇ ಆ ಮೆಸ್ಸಯ್ಯ. ನಾವು ಹೋಗಿ ಎಲ್ಲೆಲ್ಲೋ ಪ್ರಾರ್ಥನೆ ಮಾಡ್ತಾ ಇದ್ವಿ, ಬೆಟ್ಟದ ಹೋಗಿ ಪ್ರಾರ್ಥನೆ ಮಾಡಿದರೆ ಇಲ್ಲಿ ದೇವರಿದ್ದಾರೆ ಅಂದರು. ಅಲ್ಲ, ಇಲ್ಲಿ ದೇವರಿಗೆ ಸಾಧ್ಯತೆ ಇಲ್ಲ, ಜೆರುಸಲೇಮಿನಲ್ಲಿದ್ದಾರೆ ಅಂತ ಹೇಳಿ ನಮ್ಮ ಮಧ್ಯದಲ್ಲಿ ಭೇದಭಾವವಿತ್ತು. ಎಲ್ಲಿ ದೇವರಿದ್ದಾರೆ ನಾವು ಮಾಡ್ತಾ ಇದ್ವಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ದೇವರು ಆ ಬೆಟ್ಟದಲ್ಲೂ ಇಲ್ಲ, ಜೆರುಸಲೇಮಿನಲ್ಲೂ ಇಲ್ಲ. ಎಲ್ಲಿ ಪ್ರೀತಿ, ವಿಶ್ವಾಸ, ಸಮಾಧಾನ, ಕ್ಷಮೆ ಇದೆಯೋ ಅಲ್ಲಿ ನಾನಿದ್ದೀನಿ, ಅಲ್ಲೇ ನಿಜವಾದ ದೇವರು ನೆಲೆಸುತ್ತಾರೆ ಅಂತ ಆ ತಾಯಿಗೆ ತಿಳಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜನರು ನಿನ್ನನ್ನು ದೂರ ಮಾಡಿದರು, ನೀನು ಒಂದು ಪಾಪಿ ಅಂತ. ಆದರೆ ನಿನ್ನನ್ನು ಸೃಷ್ಟಿಸಿದ ದೇವರು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ಮುಖಾಂತರ ನಿನ್ನ ಹಾಗೆ ಪಾಪದಲ್ಲಿ ಬಿದ್ದಿರುವ ಪ್ರತಿಯೊಂದು ಮಹಿಳೆಯನ್ನು ನಾನು ಬಿಡುಗಡೆ ಮಾಡುತ್ತೇನೆ. ಯಾರು ಏನೇ ಹೇಳಿಕೊಳ್ಳಿ, ನಾನು ನಿನ್ನನ್ನು ಸೃಷ್ಟಿಸಿದ್ದೀನಿ, ನಿನ್ನ ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ, ನಿನ್ನನ್ನು ನಿನಗೆ ಇನ್ನೊಂದು ನೂತನ ಜೀವನವನ್ನು ಕೊಟ್ಟು ಅದು ನೂತನ ಮಾತ್ರವಲ್ಲ, ಅದು ನಿತ್ಯ ಜೀವನವಾಗಿ ಮಾರ್ಪಡಿಸುತ್ತೇನೆ ಅಂತ ದೇವರು ನಾನು ಅಂತ ಹೇಳಿ ಪಾಪಕ್ಕೆ ಬಿದ್ದ ಮಹಿಳೆಯನ್ನು ಯಾರು ಕ್ಷಮಿಸದಿದ್ದರೂ ತನ್ನನ್ನು ಸೃಷ್ಟಿಸಿದ ದೇವರು ಅವನನ್ನು ಕ್ಷಮಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷದಿಂದ ನನ್ನ ಕಾರ್ಯಗಳಲ್ಲಿ ಜೀವನವನ್ನು ತಿಳಿದುಕೊಂಡ ದೇವರು ನನ್ನ ಮಧ್ಯದಲ್ಲಿ ಬಂದಿದ್ದಾರೆ, ನನ್ನ ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಬಡವರ ಸಾಗಿ ಹೋಗಿ ಎಲ್ಲಾ
ಹೋಗಿ ಇದೋ ಬಂದಿದ್ದಾರೆ, ಬಂದು ನೋಡಿ ನಮ್ಮ ಮೆಸ್ಸಯ್ಯ ಅಂತ ಹೇಳಿ ಪಾಪಿಯಾಗಿದ್ದ ನೀವೇ ದೇವರ ಶುಭ ಸಂದೇಶವನ್ನು ಸಾರುವ ಒಂದು ಪ್ರಬೋಧಕರ. Praise the Lord. Hallelujah. Hallelujah. ಸಂದೇಶ ಹೇಳುತ್ತದೆ, ಅವರು ಹೋಗಿ ಹೇಳಿದ ನಂತರ ಆ ಸಮಯದಲ್ಲಿ ಅವರು ಪಾಪಿ ಅಂತ ಹೇಳಿಲ್ಲ, ಇವರು ತಪ್ಪು ಕಾರ್ಯ ಮಾಡಿದಂತೆ ಏನಿಲ್ಲ. ಜನರು ಏನ್ ಮಾಡಿದರು? ಯೇಸುವನ್ನು ಬಂದು ಹಿಂಬಾಲಿಸಿದರು. ಆ ಯೇಸುವನ್ನು ನೋಡಿ ಹೇಳಿದರು, ನಮ್ಮೊಂದಿಗೆ ತಂದೆ 2 ದಿನ ಹೇಳಿದ ಮೇಲೆ ಯೇಸು 2 ದಿನ ಇತ್ತು ಅವರ ಬೋಧನೆಯನ್ನು ಕೇಳಿ ಮನಪರಿವರ್ತನೆಗೊಂಡು ಅವರು ಕೂಡ ಯೇಸುವಿನ ಪ್ರೀತಿಗೆ ಅವರು ಸಾಕ್ಷಿಯಾದರು. ಆತ್ಮೀಯ ಸಹೋದರ ಸಹೋದರಿಯರೇ, ಅತಿ ಉತ್ತಮವಾದ ಧ್ಯಾನದಲ್ಲಿ ಕ್ಷಮೆ, ಫಾರ್ಗಿವ್ನೆಸ್ ಇದರ ಬಗ್ಗೆ ನಮಗೆ ತಿಳುವಳಿಕೆ. ದೇವರೇ ಪರರನ್ನು ಕ್ಷಮಿಸುವಾಗ ನಾವು ನೀವು ಯಾರೇ ಪರರನ್ನು ಕ್ಷಮಿಸಬೇಕು. ದೇವರು ಸೃಷ್ಟಿಸಿದವರನ್ನೇ ಅವರೇ ಬಂದು ಅವರ ಪಾಪವನ್ನು ಬಿಡುಗಡೆ ಮಾಡುವಾಗ ಪರರಿಗಾಗಿ ಅವರನ್ನು ಪಾಪವನ್ನು ಬಿಡುಗಡೆ ಮಾಡುವುದಕ್ಕೆ ತೀರ್ಪು ಕೊಡಲು ನಾವು ನೀವು. ನಿನ್ನ ಬಗ್ಗೆ ಆಲೋಚನೆ ಮಾಡಿಕೋ, ನಿನ್ನ ಬಗ್ಗೆ ಯೋಚನೆ ಮಾಡೋ, ಪರರ ಬಗ್ಗೆ ನೀನು ಮಾತಾಡೋದಕ್ಕೆ ಮುಂಚೆ ನೀನು ಸರಿಯಾಗಿದೆಯಾ? ದೇವರು ನಿನ್ನ ಮೇಲೆ ಕೃಪೆಯನ್ನು ತೋರಿಸಬೇಕು, ನಿನಗಾಗಿ ಪ್ರಾರ್ಥಿಸು. ಅತಿ ಉತ್ತಮವಾಗಿ ನಡೆಸಿದರು. ಸುಮಾರು ಜನರನ್ನು ದೇಶದಲ್ಲಿ ಕೇಳಿದ್ರಿ, ಬಹಳ ಉತ್ತಮವಾಗಿ ಮನಪರಿವರ್ತನೆ. ಹಾಗೂ ಎಷ್ಟೋ ಜನರು ಕೊಡಿಕೊಂಡು ಶ್ರಮಿಸಿಕೊಳ್ಳಿ, ಕ್ಷಮೆ ಕೇಳಿ, ಹೋಗಿ ಮಾಡಿ ಕೇಳಿ, ಅದೊಂದು ಮಾತನ್ನು ಹೇಳಿರುವ ಉತ್ತಮವಾಗಿ. ನೀವು ಎಷ್ಟು ಪರ್ಸೆಂಟ್? 7% ಏನೋ ನೀವು ಕ್ಷಮಿಸಲಿಕ್ಕೆ ಮುಂದಾದರೆ 93% ದೇವರು ನಿಮ್ಮ ಜೊತೆ ಸೇರಿ ಅವರನ್ನು ಕ್ಷಮಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕನ್ಯೆಯರನ್ನು ಮೋಹಿಸಬೇಡಿ. ಅವರ ಬಗ್ಗೆ ನಾವು ಮಾತಾಡೋದಕ್ಕೆ ಯಾವ ಕಾರಣ ಇಲ್ಲ. ಆಶ್ಚರ್ಯವಾಗಿ ಸಡನ್ಲಿ ಹೋಗೋದು ಅದನ್ನು ಯೋಚನೆ ಮಾಡಿದೆ. ಇಷ್ಟು ಜನ ಬಂದಿದ್ದವರೆಲ್ಲ ಕುಟುಂಬದ ಬಗ್ಗೆ ಮಾತಾಡೋರಲ್ಲ, ಬರದೇ ಇದ್ದವರು ಕೂಡ ಕುಟುಂಬದ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೆ ನಾವು ಹೇಳ್ತೀವಲ್ಲ, ನನ್ನ ಮನಸ್ಸಿನಲ್ಲಿ ಇರುವ ಪಾಪಕ್ಕಾಗಿಯೋ, ನನ್ನ ಮಾಡಿದ ಪಾಪಗಳಿಗಾಗಿಯೋ, ಕಣ್ಣಿನಿಂದ ಮಾಡಿದ ಈ ಕಣ್ಣು, ಕಿವಿ, ಕಾಲು ಎಲ್ಲದನ್ನು ಕೆಡಿಸಿಕೊಳ್ಳಿ ಮಾತಾಡಿದ್ದೀರಾ. ಬಂದವರೆಲ್ಲ ಪಾಪ ಮಾಡಿದವರೆಲ್ಲ, ಬರದೇ ಇರುವ ಅವರಿಗಿಂತ ಅಧಿಕವಾಗಿ ಪಾಪ ಮಾಡಿರ್ತಾರೆ. ಗುರುಗಳ ಬಗ್ಗೆ ಮಾತಾಡುತ್ತಾರೆ, ಕನ್ಯೆಯರ ಮಾತಾಡುತ್ತಾರೆ, ಬಗ್ಗೆ ಮಾತಾಡುತ್ತಾರೆ. ಆದರೆ ದೇವರು ಹೇಳ್ತಾರೆ, ನೀನು ಆ ಮನಸ್ಸಿನಲ್ಲಿ ಪರಿವರ್ತನೆಗೊಂಡರೆ, ನೀನು ಪರದ ಪಾಪಗಳನ್ನು ಕ್ಷಮಿಸಿದರೆ ನಿನ್ನ ಪಾಪಗಳನ್ನು ಕೂಡ ಕ್ಷಮಿಸಲಾಗುತ್ತದೆ. Praise the Lord. Hallelujah. Hallelujah. ಇದು ನೀವು ಬಂದು ಅಲ್ಲಿ ನೀವು ಕ್ಷಮೆ ಕೇಳುವಾಗ ನನಗೆ ಮನಸ್ಸಿನಲ್ಲಿ ಬಂದಿದ್ದು ಒಂದೇ, ನಾನು ಮಾತ್ರ ಅಲ್ಲಿ ನಿಂತ್ಕೊಂಡಿಲ್ಲ. ಈ ಧರ್ಮ ಕೇಂದ್ರದಲ್ಲಿ, ಬೇರೆ ಧರ್ಮ ಕೇಂದ್ರದಲ್ಲಿ ಎಷ್ಟೋ ಜಾಗಗಳಿರುವ ಗುರುಗಳಲ್ಲಿ ಪರಮಾತ್ಮ ನಿಂತ್ಕೊಂಡಿಲ್ಲ. ಅದು ಮಾತ್ರವಲ್ಲ, ನಿಮ್ಮ ಮನೆಯಲ್ಲಿರುವ ತಂದೆಯ ಪರವಾಗಿ, ತಾಯಿಯ ಪರವಾಗಿ, ನಿಮ್ಮ ಮನೆಯಲ್ಲಿರುವ ಎಲ್ಲ ಕುಟುಂಬದ ಪರವಾಗಿ ನಾನು ನಿಂತ್ಕೊಂಡೆ. ನೀವು ಕ್ಷಮೆ ಕೇಳುವಾಗ ನೀವು ಕೆಲವೊಬ್ಬರು ಕೂಡ ಅನ್ಬೋದು, ಸಾವಿರ ಜನರನ್ನು ಹೇಳಿ ಅವರನ್ನು ಕ್ಷಮಿಸಿ ಅಂತ. ಕಿವಿನಲ್ಲಿ ಕೇಳಿ, ಕಿವಿನಲ್ಲಿ ನಾನು ಕೆಲವೊಬ್ಬರು ಇದರಲ್ಲಿ ಕೇಳಿ ಹೇಳಿದರು, ಇದರಲ್ಲಿ ಕೇಳಿ ಇದರಲ್ಲಿ ಬಿಡುತ್ತಾರೆ. ನಾನೇ ಕ್ಷಮೆ ಮಾಡಬೇಕು. ನೀವು ಎಷ್ಟು ಕ್ಷಮಿಸದೆ, ಎಷ್ಟು ಪರರನ್ನು ಸ್ವೀಕರಿಸಿದರೆ ಹೋದರೆ ಪರರು ನಿಮ್ಮನ್ನು ಸ್ವೀಕರಿಸಲು ಕಷ್ಟವಾಗುತ್ತದೆ. ನಿಮ್ಮ ಬಾಧೆಗಳಿಂದ, ಕಣ್ಣೀರಿನಿಂದ, ನೋವುಗಳಿಂದ ಬಿಡುಗಡೆ ಹೊಂದಬೇಕಾ? ಇನ್ನರ್ ಹೀಲಿಂಗ್, ನಿಮ್ಮ ಮಾನಸಿಕವಾಗಿ ನಿಮ್ಮಲ್ಲಿ ಇರುವ ಕ್ರೋಧ, ಕೋಪ, ತೀರ್ಪು ಇವೆಲ್ಲದರಿಂದ ಬಿಡುಗಡೆ ಆಗಿ ದೇವರನ್ನು ಕರೆತನ್ನಿರಿ. ಈ ರೀತಿಯ ನೋವು, ತೊಂದರೆ, ಶೋಧನೆಯಿಂದ ನೀವು ಬಿಡುಗಡೆ. Praise the Lord. Hallelujah. Hallelujah. ಆಗ ಬಂದ ಮೇಲೆ ನೀವು ಸಮಾಧಿಯ ಮಹಿಳೆ ಆಗುತ್ತೀರ. ಸಂತೋಷದಿಂದ ಮಾಡಿದ ಪಾಪಗಳನ್ನ ದೇವರನ್ನು ಒಪ್ಪಿಸಿಬಿಟ್ಟೆ, ದೇವರನ್ನ ಪಾಪವನ್ನು ಕ್ಷಮಿಸಿಬಿಟ್ಟು ಇನ್ನು ಮುಂದೆ ನಾವು ಅದನ್ನು ಮಾಡ್ತಾ ಇದ್ದಲ್ಲ, ನಾವು ಕೂಡ ಏನು ಕೊಡೋದು ಏನು ಮಾಡಿದ್ದೆವು, ಅಲ್ಲೇ ಬಿಸಾಡಿ ಹೋಗ್ಬಿಡ್ತಾರ. ಆ ಬಿಸಾಡಿ ಹೋಗೋದ ಅರ್ಥವೇನೆಂದರೆ ಅವನ ಪಾಪಮಯ ಜೀವನವನ್ನು ಒಳಗೆ ಬಿಸಾಡಿ ದೇವರ ಶಿಷ್ಯರಾಗಲು ಮುಂದೆ ಹೋಗುವುದು. Praise the Lord. Praise the Lord. Hallelujah. ಎಷ್ಟು ಮಂದಿ ನಿಮ್ಮ ಕೊಡವನ್ನು ಬಿಸಾಡುತ್ತಾರೆ.
ಧ್ಯಾನ ಊಟವನ್ನು ನೋಡಿತು ಉತ್ತಮವಾಗಿ ಹೆಚ್ಚು ಜನ ಬೀಸಾಡ್ತೀವಿ. ಮನೆಗೆ ಹೋಗಿ ಆಕಳ ಬೀಸಾಡ್ತೀವಿ. ಅದು ಹೇಳ್ತಾರೆ, ನಿಮ್ಮ ಪಾಪಮಯ ಜೀವನವನ್ನು ಬೀಸಾಡಿ ಆ ಜೀವ ಜಲವನ್ನು ತುಂಬಿಕೊಳ್ಳುವ ಹೃದಯ ಎನ್ನುವ ಪದದಲ್ಲಿ ಆ ಜೀವ ಜಲವನ್ನು ತುಂಬಿಕೊಳ್ಳಲು ಎಷ್ಟು ಜನ ಮುಂದಾಗ್ತೀರ? ಇವತ್ತು ಪ್ರಶ್ನೆ ಸಾಮಾನ್ಯ ಮಾಡುವಾಗೆ ನಮ್ಮ ಪಾಪವನ್ನು ಕ್ಷಮಿಸಿದ ನಂತರ ದೇವರಿಗಾಗಿ ಜೀವಿಸಲು ಜೀವ ಜಲವನ್ನು ಪಡೆದುಕೊಂಡು ನಿತ್ಯ ಜೀವನವನ್ನು ಜೀವಿಸಲು ಪಡೆಯೋಣ. ಆಮೇಲೆ ವಿಶ್ವಾಸವನ್ನು